ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುಮಂತ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂದರೆ, ನಮ್ಮದು 8 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟಿದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ಹಾಗೆ ನನ್ನ ಮಗ ಹೊರಟ್ವಿ. ನನ್ನ ಮಗಳು ಇರಲಿಲ್ಲ, ಸ್ಕೂಲಿಗೆ ಹೋಗಿದ್ಲು. ಯಾಕಂದರೆ ಅವ್ರದ್ದು ಟೆಸ್ಟ್ ಇದೆ, ಹಾಗಾಗಿ ಸ್ಕೂಲು ರಜೆ ಮಾಡೋ ಆಗಿಲ್ಲ. ಹೊರಗಡೆ ಹೋಗೋಕ್ಕೆಲ್ಲೂ ಇಷ್ಟ ಆಗಲ್ಲ, ಹಾಗಾಗಿ ದೇವಸ್ಥಾನಕ್ಕೊಂದೇ ಹೋಗಿ ಹಾಗೆ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು ಬೈಕಲ್ಲಿ. ಅಲ್ಲೇ ಹತ್ರದಲ್ಲಿ ಪೆಟ್ರೋಲ್ ಬಂಕ್ ಇತ್ತು, ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ. ನಾವು 3 ಆಗಿರೋದ್ರಿಂದ ಸ್ಕೂಟಿ ಮೇಲೆ ಹೊರಟ್ಬಿಡ್ತೀವಿ. ಹತ್ರನೇ ಇದೆ ನಮಗೆ ದೇವಸ್ಥಾನ. ಹಾಗೆ ನೋಡಿ, ಇದು ನಮ್ಮ ತುಂಗಭದ್ರಾ ಜಲಾಶಯ ಡ್ಯಾಮ್. ನೋಡಿ ಫ್ರೆಂಡ್ಸ್, ಈ ಕಡೆ ಎಲ್ಲ ಮೀನು ಮಾರ್ತಾ ಇರ್ತಾರೆ. ತುಂಬ ಮೀನು, ಫಿಶ್ ಎಲ್ಲ ನೋಡಿ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ತುಂಗಭದ್ರಾ ಡ್ಯಾಮ್. ಯಾರೆಲ್ಲ ನಮ್ಮ ತುಂಗಭದ್ರಾ ಡ್ಯಾಮ್ ನೋಡಿದ್ದೀರ ಒಂದು ಕಾಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡಿ. ಒಂದು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ದೊಡ್ಡದಾಗಿದೆ. ನಾವು ಸುಮಾರು ಸರಿ ಬಂದಿದ್ದೀವಿ ಫ್ರೆಂಡ್ಸ್ ಡ್ಯಾಮ್ಗೆ. ಹಾಗೆ ಯಾರೆಲ್ಲ ನೋಡಿಲ್ಲ, ಬಂದು ಒಂದು ಸರಿ ನೋಡಿಬಿಟ್ಟೋಗಿ. ತುಂಬ ಚೆನ್ನಾಗಿದೆ ಡ್ಯಾಮ್ ಮಾತ್ರ. ಅಲ್ಲಿಂದ ನಾವು ನೋಡಿ, ಇನ್ನೇನು ನಮ್ಮ ಮನೆ ದೇವರು ಬಂದಾಯ್ತು. ಇಲ್ಲೆಲ್ಲ ಹೊರಗಡೆ ಶಾಪ್ಗಳಿವೆ ನೋಡಿ, ತುಂಬ ಶಾಪ್ಗಳಿದೆ ಅಲ್ವಾ. ಹಾಗೆ ನನ್ನ ಮಗ ಮಲ್ಕೊಂಡಿದ್ದ, ಈಗ ತಾನೇ ಇದ್ದ ನೋಡಿ. ಇದೆಲ್ಲ ಇದಿಷ್ಟು ದೇವಾಲಯನೇ. ಇನ್ನು ಹುಣ್ಣಿಮೆ ಟೈಮಲ್ಲಿ ತುಂಬ ಜನ ಬಂದಿರ್ತಾರೆ ಇಲ್ಲಿ. ಈಗ ನೆಕ್ಸ್ಟ್ ಹುಣ್ಣಿಮೆ ಇದೆ ಅಲ್ವಾ, ಹಾಗಾಗಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಕಾಲು ತೊಳೆದು ಒಳಗೆ ಹೋಗಬೇಕು. ನಮ್ಮನೆ ದೇವರು ಬಂದುಬಿಟ್ಟು ಶ್ರೀ ಹುಲಿಗೆಮ್ಮ ದೇವಿ ಅಂತ ಹೇಳಿ ನೋಡಿ. ನನ್ನ ಮಗ ಅವ್ರ ಪಪ್ಪನ ಹತ್ರ ಹೋಗೋದೇ ಇಲ್ಲ ಅಂತ ಹೇಳ್ತಾನೆ. ಅವನಿಗೆ ನಾನೇ ಎತ್ಕೊಂಡಿರಬೇಕು, ಹಾಗಾಗಿ ಅವ್ರ ಪಪ್ಪ ಕರೀತಾ ಇದ್ದಾರೆ, ಹೋಗೋದಿಲ್ಲ ಅಂತ ಹೇಳ್ತಿದ್ದಾನೆ. ನೋಡಿ ಫ್ರೆಂಡ್ಸ್, ಇದೇ ದೇವಾಲಯ. ಫೋಟೋ ಎಲ್ಲ ತೆಗಿಲಿಕ್ಕೆ ಬಿಡಲ್ಲ, ಸುಮ್ಮನೆ ವೀಡಿಯೋ ಮಾಡಬೇಕಷ್ಟೆ. ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಕ್ಕೆ ಹೊರಟ್ವಿ. ನನ್ನ ಮಗನ ನಾನೇ ಎತ್ಕೊಂಡು ಪ್ರದಕ್ಷಿಣೆ ಹಾಕಬೇಕು. ಕೆಳಗೆ ಇಳಿಯಲ್ಲ ಅವನು. ಅಂದರೆ ನಮ್ಮದೊಂದು ಶಾಪ್ ಇದೆ ಅಲ್ವಾ, ನಮ್ಮ ಶಾಪಿಗೆ ಹೊಟ್ಬಿಡ್ತೀನಿ ನಾನು ಬೆಳಗ್ಗೆ ಬಿಟ್ಟು ಅವನ್ನ. ಹಾಗಾಗಿ ಅವನು ಯಾರ ಹತ್ರನೂ ಅಷ್ಟು ಹೋಗೋದಿಲ್ಲ. ನೋಡಿ ಫ್ರೆಂಡ್ಸ್, ಇದೇನಿದೆ ಅಲ್ವಾ, ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ನಾವು ಈ ಕಲ್ಲನ್ನು ತಿರುಗಿಸಿದ್ರೆ ಆ ಕಲ್ಲು ತಿರುಗುತ್ತೆ ಅಂತ ನಮ್ಮ ಪೂರ್ವಜರ ನಂಬಿಕೆ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಬಂದು ಇನ್ನೇನಿಲ್ಲ, ಹೊರಗಡೆ ಎಲ್ಲೂ ಹೋಗಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಒಂದೇ ಸರಿ ಸಾಯಂಕಾಲ ಅಂದರೆ ನೈಟು ಡಿನ್ನರ್ಗೆ ಹೋಗೋಣ ಅಂತ ಹೇಳಿದರು. ಡಿನ್ನರ್ಗೊಂದೇ ಹೋಗಿದ್ವಿ ಅಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.